ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊರಗಡೆ ನೋಡ್ತಾ ಇರೋ ಜನ ಹೇಳೋದು, ನಂದು ಉತ್ತರ ಕನ್ನಡ ಜಿಲ್ಲೆ, ನಂದು ಪಶ್ಚಿಮ ಘಟ್ಟ. ಹೊರಗಡೆ ನೋಡ್ತಾ ಇರೋ ಜನಕ್ಕೆ ನೋಟಕ್ಕೆ ಏನನ್ಸುತ್ತೆ ಅಂದ್ರೆ, ಕೊಡ್ತೀನಿ ಅನ್ನೋ ರೈತರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಕೊಡಲ್ಲ ಅನ್ನೋ ರೈತರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಕೊಡ್ತೀನಿ ಅನ್ನೋ ಹೋರಾಟಗಾರರು ಸರ್ಕಾರದ ಪರ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಪರ ಮಾತಾಡ್ತಾ ಇದ್ದಾರೆ, ಕೊಡಲ್ಲ ಅನ್ನೋ ರೈತರ ಪರವಾಗಿ ಬಿಜೆಪಿ ಮತ್ತೆ JDS ಮಾತಾಡ್ತಾ ಇದೆ. ರೈತರನ್ನ ಈ ರಾಜಕೀಯ ಪಕ್ಷಗಳು ಹೊಡೆದು ಬಿಟ್ಟಿದ್ದಾರೆ. ಹೊರಗಡೆ ಈ ತರ ಜನ, ಹೊರಗಡೆ ಜನರಿಗೆ ರಾಜಕೀಯದವರು ಈಗ ನಿಮ್ಗೆ ಏನ್ ಬೇಕು ನಿಮ್ಗೆ ಏನ್ ಬೇಡ ಅನ್ನೋದಕ್ಕಿಂತ ಹೆಚ್ಚು ರಾಜಕೀಯನೇ ಅತಿ ಹೆಚ್ಚು ಸೌಂಡ್ ಆಗ್ತಾ ಇರೋದು. ಹೀಗಾಗಿ ರಾಜಕೀಯ ನಾಯಕರು ರೈತರನ್ನ ಹೊಡೆದಿದ್ದಾರೆ, ಪರಸ್ಪರ ಜಗಳ ಆಡೋದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋ ಅಭಿಪ್ರಾಯ ಹೊರಗಡೆ ಜನಕ್ಕೆ ಬಂದಿದೆ. ನಾವು ಆ ರಾಜಕೀಯ ಮಾಡಬಾರ್ದು ಅಂದ್ಬಿಟ್ಟೇನೆ 1.5 ವರ್ಷದಿಂದ ನಾವು ಇದ್ದದ್ದು ಮನೆಯಲ್ಲಿ. ಪರ ಇರೋರು 1.5 ವರ್ಷದಿಂದ ಆ ರಾಜಕೀಯಕ್ಕೆ ನಾವು ಹೋಗ್ಬಾರ್ದು ಅಂದ್ಬಿಟ್ಟೆ ಇದ್ದದ್ದು. ಏನೋ ಮಾಡ್ತಾವ್ರೆ ಮಾಡ್ಲಿ ಅಂದ್ಬಿಟ್ಟೆ ಇದ್ದದ್ದು ನಾವು. ಇವ್ರು ಯಾವಾಗ ಕುಮಾರಸ್ವಾಮಿ ಇತರು ಬಿಜೆಪಿ ಎಲ್ಲ ಬಂದು ಸಪೋರ್ಟ್ ಮಾಡಕ್ ತಿರ್ಕೊಂಡ್ರು. ನಾವೇ ಮಾಡ್ಬಾರ್ದ? ಈಗ ಉದಾಹರಣೆಗೆ ಯಾಕೆ ಮಾಡ್ಬಾರ್ದು ಸರ್? ಯಾಕೆ ಅಂತಂದ್ರೆ ಈಗ ಉದಾಹರಣೆ, ಈಗ ನಾವೇ ಉಗಿತೀವಿ, ಇವಾಗ ನೀವು ಕೂತಿದ್ದೀರೋ ಅಥವಾ ಬೇರೆ ಯಾರೋ ನೊಂದವ್ರು ಬೆಂದವ್ರು ಕೂತಾಗ, ಅಲ್ಲ ಈ ಜನ ಅಲ್ಲಿ ಸಾಯ್ತಾ ಇದಾರೆ, ನೀವು ವಿರೋಧ ಪಕ್ಷಗಳು ಹೋಗಿ ಮಾತಾಡಿಸ್ತೇ ನಿಮ್ ಪಾಡಿಗೆ ನೀವು ಇದೀರ, ಸತ್ತಿದ್ದೀರಾ ಬದುಕಿದ್ದೀರ ಅಂತ ನಾವೇ ಕೇಳ್ತೀವಿ, ಹೌದಲ್ವಾ? ಸೊ ಹಿಂಗಾಗಿ ಈಗ ನಿಮ್ ಸಪೋರ್ಟ್ಗೆ, ಈಗ ನೀವೇ ಭೂಮಿ ಕೊಡೋರ್ ಸಪೋರ್ಟ್ಗೆ DK ಶಿವಕುಮಾರ್ ಅವ್ರು ಬರ್ತಾರೋ, ಬಾಲಕೃಷ್ಣ ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, ಯಾರಾದ್ರೂ ಬರ್ಲಿ ನಮ್ ಸಮಸ್ಯೆಗೆ ಪರಿಹಾರ ಒದಗಿಸಿ ಅನ್ನೋ ತರ ನಿಮ್ ದೃಷ್ಟಿಕೋನ. ಮತ್ತೆ ಅದ್ರಲ್ಲಿ ಕೊಡಿ ಹೇಳ್ತೀನಿ ನಾನು. ಇವತ್ತು ಬಿಜೆಪಿ ಸರ್ಕಾರ ಮಾಡಿದ್ರು ನಾವು ಪರವಾಗಿರ್ತಿದ್ವಿ. ನಾವು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಲ್ಲ, ಬಿಜೆಪಿ JDS ಮಾಡಿದ್ರು ನಾವು ಪರವಾಗಿರ್ತಾ ಇದ್ವಿ. ಇವತ್ತು ಅಭಿವೃದ್ಧಿ ಪರ ನಾವು ಇರ್ತಾ ಇದ್ವಿ. ಯಾಕೆಂದ್ರೆ ನಾವು 20 ವರ್ಷದಿಂದ ಅನುಭವಿಸಿದ್ದೀವಿ ಇಲ್ಲಿ. ಮೇಡಮ್, ನಾನೇ 1 ಎಕರೆ ಮಾರಿದ್ದೀನಿ, 40 ಲಕ್ಷಕ್ಕೆ ಮಾರಿದ್ದೀನಿ. ಇದೇ ಬ್ರೋಕರ್ಗಳು ತಗೊಂಡು, ಯಾರಲ್ಲಿ ಕೂತವ್ರ ಬ್ರೋಕರ್ಗಳು ತಗೊಂಡು 70 ಲಕ್ಷಕ್ಕೆ ಮಾರೋರು ಅನ್ಕೊಂಡಿದ್ರಿಗೆ. ನಾವು ಆ ನೋವಿಂದ ನಾವು ಯಾರೇ ಮಾಡಿದ್ರು ಆ ಅಭಿವೃದ್ಧಿಗೆ ನಾವು ಪರ ಇರ್ತಿದ್ವಿ ಅಷ್ಟೇ. ಅಲ್ಲ ಮೇಡಮ್, ನಾವು ಇದು BJP ಈಗ ಕಾಂಗ್ರೆಸ್ ದಳ ಅಂತ ಇರೋದಲ್ಲ, ದಳ ಕುಮಾರಸ್ವಾಮಿ ಬೆಳೆಸ್ತವ್ರು ಈ ಹಾಸನದವರಲ್ಲ, ಚಾಮರಾಜನಗರದವ್ರು ಯಾರಲ್ಲ, ಮೇಯ್ನ್ ಬೆಳೆಸ್ತವ್ರೆ ನಮ್ಮ ರಾಮನಗರ ಚನ್ನಪಟ್ಟಣ ಭಾಗದವರು. ಒಂದು ಹಾಡದೆ, ನಾವೇ ಸಾಕಿದಾಗಿನಿ ನಮ್ಮನ್ನೇ ಕಚ್ಚಿತು ಅಂತ ಒಂದು ಹಾಡದೆ. ಆ ಥರ ಕುಮಾರಸ್ವಾಮಿ ಮಾಡಿಬಿಟ್ಟು ನಾವು ಇವಾಗ ನಾವು ಹೊಡೆದಾಡ್ತಾ ಇರೋದು. ಅವರು ರೈತರದ್ದು ಅವ್ರ ಜೀವನಕ್ಕೆ ಅವ್ರ ಕೈಗೇನೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ರೆಡ್ ಝೋನ್ ರಿಮೂವ್ ಮಾಡಿಬಿಟ್ಟಿದ್ರೆ ಇಷ್ಟೊಂದು ಬೆಂಗಳೂರು ಈ ಏರಿಯಾ ಈ ಭೂ ಸ್ವಾಧೀನ ಏನು ಆಯ್ತಾ ಇರಲಿಲ್ಲ. ಅದೇ ಹೈಟೆಕ್ ಸಿಟಿನೂ ಆಗ್ಬಿಡೋದು. ಯಾವಾಗ ಅವರು ಸ್ವಯಂದಕ್ಕೆ ತನ್ನ ಇದಕ್ಕೋಸ್ಕರ ರೆಡ್ ಝೋನ್ ಅಂತ ಮಾಡಿಬಿಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಆಗಲಿ, ಒಂದು ಯೋಜನೆಯಾಗಲಿ, ಈ ಭಾಗದಲ್ಲಿ ನೀವು ನಮ್ಮೂರಿಗೆ ಹೋಗಿದ್ದೀರಿ, ಎಷ್ಟು ವೆಹಿಕಲ್ ತಿರ್ತಾವೆ ನೋಡಿದ್ದೀರಾ? 2,500 ದಿನಕ್ಕೆ ಪರ್ ಡೇ ಅವ್ರು ನಿಂತಿದ್ರೆ ಎಷ್ಟು ಗಾಡಿ ಹೋಯ್ತವೆ ನೋಡಿದ್ರೆ. ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ. ಯಾಕಾಗಿಲ್ಲ ಹೇಳಿ? ಕೆಂಪು ವಲಯ ಆದ್ದರಿಂದ ಸರ್ಕಾರದ ಯಾವುದೇ ಯೋಜನೆ ಬರಲ್ಲ. ಮುಂದೆ ನಾಳೆ ದಿನ ಒಂದು ಬೇಸಿಕ್ ನೀಡ್ಸ್ ಬರ್ತವೆ ಸರ್, ರಸ್ತೆ ಎಲ್ಲ ಮಾಡಕ್ಕೆ ಏನ್ ತೊಂದರೆ ಇಲ್ಲ. ಎಲ್ಲ ಬರಲಿಲ್ಲ. ಅಲ್ಲಿ ಎಲ್ಲ ಕಟ್ಕೊಂಡಿದ್ದೀರಿ ನೀವು? ಬರ್ರಿ ಬೇರ್ಮಂಗಟ್ಟು ನೋಡಿರಿ ನೀವು. ಆರೋಳ್ಳಿ ಬಾಲಕೃಷ್ಣ ಅವ್ರನ್ನ ಕೇಳಿ, ನಿಮ್ಮ MLA ಆಗಲ್ವಲ್ಲ, ಬರಲ್ವಲ್ಲ. ರೆಡ್ ಝೋನ್ ಸರ್ಕಾರ ಇದು ಬರಲ್ಲ. ರೆಡ್ ಝೋನ್ ಇರ್ಲಿ, ಬೇಸಿಕ್ ನೀಡ್ಸ್ ಏನ್ ತೊಂದರೆ ಇಲ್ಲ, ಬರಲ್ಲ. ಹಳ್ಳಿ ಕಡೆಗೆ ಬರೋದಿಲ್ಲ. ಆಸ್ಪತ್ರೆ ಎಲ್ಲವೂ ಕೂಡ ಅತ್ಯವಶ್ಯಕವಾದ ಪ್ಲೇಸ್ ಹೋಗ್ರಿ ನೀವು ನೋಡೋಣ, ಯಾವ ರಸ್ತೆ ಆಗಲಿ ಯಾವ್ದಾದ್ರು ಇಂಪ್ರೂವ್ ಆಗಿದ್ದಾವು. ಆ ಉದ್ದೇಶದಿಂದ ನಮಗೆ ಏನೋ ಒಂದು ಸರ್ಕಾರದಿಂದ ಇವಾಗ ಒಂದು ಯೋಜನೆ ಎಲ್ಲರಿಗೂ ಒಬ್ಬರಿಗೆ ಅಂತ ಅಲ್ಲಲ್ಲ, ಯೋಜನೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಾವು ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ನಾವು ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಇಲ್ಲಿ ಈ ಭಾಗದಲ್ಲಿ ಹಿಂದೆ 25 ವರ್ಷದಿಂದ ಅವ್ರ ತಂದೆ ಬಂದ್ರು. ಅವರು ನಮ್ಗೆ ಒಳ್ಳೆ ಕೆಲಸ, ಒಳ್ಳೆ ದೇಶದ ಪ್ರಧಾನಿ ನಾವೇ ಮಾಡಿದ್ದು. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಎಲ್ಲ ನಮ್ಮ ಭಾಗದವರೇ ಮಾಡಿದ್ದು. ಅವ್ರ ರಾಷ್ಟ್ರದಿಂದ ಏನು ಮಾಡಿಲ್ಲ, ನಾವೇ ಮಾಡಿದ್ದು. ನಮ್ಮ ಮೇಲೆ ದೊಡ್ಡದು ಚಪ್ಪೆ ಗೊತ್ತಾಗ ಇದೇ ಅವ್ರು PM ಆಗಿದ್ದಾಗ ನಮ್ಗೊಂದು ಏರ್ಪೋರ್ಟ್ ಆಗ್ಬೇಕಾಯ್ತು ಇಲ್ಲಿ. ಆ ಏರ್ಪೋರ್ಟ್ ಇಲ್ಲ, ದೇವನಹಳ್ಳಿ ಆಗೋದು ಇಲ್ಲಿ ಇಲ್ಲ ಆಗಿದ್ರೆ ಬೆಂಗಳೂರಿನ ಮೈಸೂರು ತನಕ ಎಲ್ಲ ಅಭಿವೃದ್ಧಿ ಆಗ್ತಾ ಇತ್ತು. ಅವಾಗ ಅವ್ರು ಬಂದು ನಮ್ಗೆ ಸಮಾಧಿ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ಮತ್ತೆ ಅವ್ರ ಮಗನ ಕರ್ಕೊಂಡ್ಬಂದು ಆಗ ಇರಲಿ ಏನೋ ನಮ್ಮವರು ನಮ್ಮ ಒಂದು ಅಂದ್ಬಿಟ್ಟು
ಅವ್ರು ಕರ್ಕೊಂಡು ಬಂದ್ಮೇಲೆ ಇದು 23 ವರ್ಷ ಆಯ್ತು. ಇದು ರೆಡ್ ಝೋನ್ ಮಾಡಿ ರೈತರ ಮೇಲೆ ಅದೊಂದು ಸಮಾಧಿ ಮಾಡ್ಬಿಟ್ಟು ಅವ್ರು. ಮತ್ತೆ ಈಗ ಮಗನ್ನ ಕಳಿಸಿದ್ದಾರೆ. ಏನ್ ಕೇಳಿದ್ರೆ ಅವ್ರು 20-30 ಎಕರೆ ಜಮೀನಿದೆ ಅನ್ಸುತ್ತೆ ಉಳಿಸ್ಕೊಳ್ಳೋದಕ್ಕೋಸ್ಕರ. ಎಲ್ಲಿದೆ? ಇಲ್ಲೆಲ್ಲ ಇದೆ ನಮ್ಮ ಪಕ್ಕದ ಜೊತೆಗೆ ಎಲ್ಲಿ ಒಕ್ಕೂರು ಬೆಲ್ಟ್ ಏನಿದೆ ನೋಡಿ ಬೆಂಗಳೂರಿಂದ ನನ್ನ ಧರ್ಮಪತ್ನಿ ಹೆಸರು ಮೇಲೆ ಒಂದು ಗುಂಟೆ ಇದ್ರೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ. ಬನ್ನಿ ತೋರಿಸಿ ನಿಮ್ಮ ನೀವೇ ಕೇಳಬೇಕು. ನೀವೇ ಅದನ್ನ ಜಮೀನು ತಗೊಂಡು ಏನ್ ಬೆಳೆದವ್ರೆ ಕುಮಾರಸ್ವಾಮಿ ಏನು ಬೆಳೆದಿಲ್ಲ, ಬಾಳ್ ಬಿದ್ದದೆ. ಈ ಟೌನ್ಶಿಪ್ ಆಯ್ತದೆ ಅಂತ ಜಮೀನು ದುಡ್ಡು ಜಾಸ್ತಿ ಬರ್ತದೆ ಅಂದ್ಬಿಟ್ಟು ತೆಗೆದ್ಬಿಟ್ಕೊಂಡಿರೋದು ಅವರು. ಎಷ್ಟು ವರ್ಷ ಆಯ್ತು ಅವ್ರು ತಗೊಂಡು 85 ವರ್ಷ ಆಯ್ತು. 2006-7 ಎಕ್ಸ್ಪೈರೇಷನ್ ಆಯ್ತಲ್ಲ ಟೌನ್ಶಿಪ್ ರೆಡ್ ಝೋನ್ ಮಾಡಿದ್ರೆ ಅವಾಗೇ ತಗೊಂಡವ್ರು ಜಮೀನು. ಅದಾದ್ಮೇಲೆ 400 ಕೋಟಿ ಬಿಡುಗಡೆ ಮಾಡ್ಕೊಂಡು ಇದರಿಂದ ಬಿಡುಗಡೆ ಮಾಡ್ಕೊಂಡು ಜಮೀನು ವಾಪಸ್ ತಗೊಂಡ್ರು ಜಮೀನು ತಗೊಂಡ್ರು. ಮುಂದೆ ಬಂದ್ರೆ ನಮ್ಗೆ ದುಡ್ಡು ಆಯ್ತದೆ ಅಂತ. ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಕರ್ಸ್ಕೋತಾರೆ ರೈತರುಗಳನ್ನ. ಇವತ್ತು DK ಶಿವಕುಮಾರ್ನ ಬೈರ್ಮಾಳ್ ಬರ್ರಿ ಅಂತಾರೆ. ಯಾಕೆ ಇವರು ಅವಾಗ ರೈತರುಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿಧಾನಸೌಧಕ್ಕೆ ಕರ್ಸ್ಕೊಂಡ್ರು. DK ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾರೆ, ಅವರು ಕರ್ಸ್ಕೋಬೇಕು ರೈತರನ್ನ ವಿಧಾನಸೌಧಕ್ಕೆ. ರೈತರುಗಳು ವಿಧಾನಸೌಧಕ್ಕೆ ಬರ್ರಿ ಅಂತ ಕರೆ ಕೊಟ್ಟರು ಅವರು. ರೈತರುಗಳನ್ನು ಕರ್ಕೊಂಡು ನೀವು ಬನ್ನಿ ನಿಮ್ಮ ಸಮ್ಮುಖದಲ್ಲಿ ನಾವಿಲ್ಲೇ ಮೀಟಿಂಗ್ ಮಾಡೋಣ ಅಂತ ಅವ್ರು ಹೇಳಿದ್ರು. ಕುಮಾರಸ್ವಾಮಿ ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು ಕರಿಬೇಕಾಗಿರೋದು ಯಾರನ್ನ? ಕುಮಾರಸ್ವಾಮಿ ಅವ್ರನ್ನ ರೈತರುಗಳನ್ನ ಯಾಕೆ ಕರ್ದಿಲ್ಲ? ಕರೆದ್ರು ರೈತರುಗಳು ಕರ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವ್ರ ಅಂತ ಕರೆದ್ರು. 5 ಜನ ರೈತರು ಕರ್ಕೊಂಡು 5 ಜನ ಕರ್ಕೊಂಡು ಬಂದಿಲ್ಲ. 5 ಜನ ರೈತರು 5 ಜನ ಕರ್ಕೊಂಡು ಬನ್ನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ. ಸುಮ್ನೆ ಇರಿ. ಗೊತ್ತು ಯಾಕೆ ಗೊತ್ತಿಲ್ಲ. 5 ಜನ ನಿಮಗೆ ಬೇಕಾದ 5 ಜನ ಕರ್ಕ ಬನ್ನಿ ಅಂದ್ರೆ ಹೊರತು ರೈತರನ್ನೆಲ್ಲ ಕರ್ಕ ಬನ್ನಿ ಅಂತ ಹೇಳಿಲ್ಲ. 50 ಜನ ಬನ್ನಿ ಅಂತ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು. ಈಗ ಅವರೇ ಇಲ್ಲಿಗೆ ಬರ್ಬೋದಪ್ಪ, ಬಾಲಕೃಷ್ಣ ಅವರು, DK ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಬರಕ್ಕಾಗುತ್ತಾ? ಅವ್ರ ಕುಮಾರಸ್ವಾಮಿ ಅವತ್ತು ಮೇಲಿಂದ ಹಿಡಿದು ಬಂದಿದ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ? ಕುಮಾರಸ್ವಾಮಿ ಅಲ್ಲ, ಈಗಿನ ಮುಖ್ಯಮಂತ್ರಿಗಳೇ ನೀನ್ ಮೇಲೆ ಅವತ್ತು ಅವ್ರು ಯಾವಾಗಾದ್ರೂ ಬರ್ಬೋದು. ಅವ್ರು ಮುಖ್ಯಮಂತ್ರಿ ಆಗಿದ್ದ ಯಾಕೆ ಕೃಷ್ಣ ಕರ್ಕೊಂಡ್ರು ಇಲ್ಲಿಂದ? ರೈತರನ್ನ ಕರ್ಸ್ಕೊಂಡ್ರಿ. ಇವತ್ತು ರೈತರು ಕರ್ಸ್ಕೊಂಡು ಬನ್ನಿ ಅಂತಾನೆ ಹೇಳಿದ್ರು ಅವ್ರಿಗೆ. ಇದೇ DK ಶಿವಕುಮಾರ್ ಅವರು ಇದೇ ಕಾಂಗ್ರೆಸ್ ಪಾರ್ಟಿ ಸತ್ಯಶೋಧನಾ ಸಮಿತಿ ರಚನೆ ಮಾಡಿ ಭೂಮಿಯನ್ನ ಸ್ವಾಧೀನ ಮಾಡ್ಕೋಬಾರ್ದು ಅಂತ ಅವರು ಕೂಡ ರಿಪೋರ್ಟ್ ಕೊಟ್ಟು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ನೀವು ಹಳೆದೆಲ್ಲ ತೆಗೆದ್ರೆ ನಾವು ಹಳೆದೆಲ್ಲ ತೆಗಿಬೇಕು. ಕಾಂಗ್ರೆಸ್ ಪಾರ್ಟಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ. ಆಗ ಕುಮಾರಸ್ವಾಮಿ ಅವರು ಹೋಗಿ DK ಶಿವಕುಮಾರ್ ಅವರೇ ಒಂದು 5 ಜನ ರೈತರು ಕರ್ಕ ಬನ್ನಿ ಅಂತ ಹೇಳಿಲ್ಲ, ರೈತರೇ ನೀವೇ ಬನ್ನಿ ಅಂತಂದ್ರು. ಈ ಪರಿಸ್ಥಿತಿ ನೀರು ಇರ್ಲಿಲ್ಲ ಮೇಡಮ್. ಅವತ್ತು ನೀರು ಚೆನ್ನಾಗಿತ್ತು, ಕೈ ತೊಳೆದು ಊಟ ಮಾಡವೆ ರೈತರುಗಳು. ಹೋಗಿ ಕೆರೆಯಲ್ಲಿ ದನ ಕರ ಮೇಸ್ಕೊಂಡು ಹೋಗಿ ಕೈ ತೊಳೆದು ಊಟ ಮಾಡ್ಕೊಳ್ಳೇವೆ. ಊಟ ತಗೊಂಡೋಗಿ ಬಾಕ್ಸಲ್ಲಿ ಕೈ ತೊಳ್ಕೊಂಡು ಊಟ ಮಾಡವೆ ಕೆರೆಯಲ್ಲಿ ನೀರು ಕುಡಿಯೋವಾಗ. ಇವಾಗ ಕೆರೆಯಲ್ಲಿ ನೀರು ಕುಡಿಯೋಕೆ ಆಯ್ತಾ ಇಲ್ಲ.